ಸರ್ಕಾರದಲ್ಲಿ ವೈದ್ಯಕೀಯ ಕಾಲೇಜಾಗಿ 3 ವರ್ಷ ಆಯಿತು. 4ನೇ ವರ್ಷದ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಆಸ್ಪತ್ರೆ ಸಿದ್ಧ ಆಗಲಿಲ್ಲ, ಆಸ್ಪತ್ರೆಗೆ ಬೇಕಾಗಿರುವಂಥ ಸಲಕರಣೆಗಳು ಬರಲಿಲ್ಲ, ಅದಕ್ಕೆ ಬೇಕಾಗಿರುವಂಥ HR ಸ್ಟಾಫ್ ಇಲ್ಲ. ಅದೇ ರೀತಿ ಮಾಡೆಲ್ ಆಸ್ಪತ್ರೆಗಳನ್ನು ಮಾಡಿದ್ದೀವಿ. ಮಂಚೇನಹಳ್ಳಿಯಲ್ಲಿ ಮಾಡೆಲ್ ಆಸ್ಪತ್ರೆ, ಗೌರಿಬಿದನೂರಿನಲ್ಲಿ ತಾಲೂಕು ಆಸ್ಪತ್ರೆ, ಇವತ್ತು ಬಾಗೇಪಲ್ಲಿ ನೀವು ಹೇಳ್ದಂಗೆ ಒಂದು ಪ್ರಾಥಮಿಕ ಚಿಕಿತ್ಸೆ ಆಗ್ತಿದ್ದೀರ. ಯಾವುದಕ್ಕೂ ಕೂಡ ಇವ್ರ ಹತ್ರ ಏನೂ ಕೂಡ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ. ಕನಿಷ್ಠ ಬೇಕಾಗಿರ್ತಕ್ಕಂಥ ಔಷಧಿ ಕೂಡ ಆಸ್ಪತ್ರೆಗಳಲ್ಲಿಲ್ಲ. ಇವರ ಸಮಯದಲ್ಲಿ ಏನಾದರೂ ಅಂಥ ಭಯಾನಕವಾದಂಥ ಕಾಯಿಲೆ ಬಂದಿದ್ದರೆ ದೇವರೇ ದಿಕ್ಕು ಜನರಿಗೆ. ಏನು ಮಾಡ್ತಾಯಿದ್ರು ಗೊತ್ತಿಲ್ಲ ಈ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಇವರಿಗೆ ಯಾವುದೂ ಕೂಡ ಜನರ ಬಗ್ಗೆ, ಜನರ ಒಂದು ಹಿತವನ್ನು ಕಾಯುವಂಥ ಕೆಲಸ ಇವರು ಮಾಡ್ತಾ ಇಲ್ಲ. ಇವರು ಏನಿದ್ರೂ ಕೂಡ ಅವರು ವೈಯಕ್ತಿಕ ಲಾಭ ಮಾಡ್ಕೊಳ್ಳಿಕ್ಕೆ ಸರ್ಕಾರ ಮಾಡಿದ್ದಾರೆ ಹೊರತು ಖಂಡಿತವಾಗಿಯೂ ಕೂಡ ಈ ರಾಜ್ಯವನ್ನು ಮುನ್ನಡೆಸುವಂಥ ಒಂದು ಯೋಗ್ಯ ಒಂದು ಸರ್ಕಾರವನ್ನು ಕೊಡಬೇಕು, ಒಂದು ಶುದ್ಧ ಆಡಳಿತವನ್ನು ಕೊಡಬೇಕು ಅನ್ನೋದು ಅವರ ಜಾಯಮಾನದಲ್ಲಿಲ್ಲ. ಈ 3 ವರ್ಷಗಳಲ್ಲಿ ನಾವು ನೋಡಿದ್ದೀವಿ. ಆಲ್ಮೋಸ್ಟ್ 3 ವರ್ಷ ಆಗ್ತಾ ಬಂತು. ಈ 3 ವರ್ಷದಲ್ಲಿ ಆಗಲಿಲ್ಲ. ಇನ್ನೆರಡು ವರ್ಷದಲ್ಲಿ ಏನು ಮಾಡ್ತಾರೆ? ಈಗ 2 ತಿಂಗಳಿಂದ ಬರೀ ಕುರ್ಚಿ ಕಾದಾಟ. ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಮುಖ್ಯಮಂತ್ರಿ. ಅದರಿಂದ ಜನರ ಸಮಸ್ಯೆ ತೀರುತ್ತಾ? ಅವರಿಗೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಸಿಕ್ಕುತ್ತಾ? ಅದರಿಂದ ಯಾರು CM ಬದಲಾದರೆ ಅಥವಾ CM ಇದ್ದರೆ? ಇದಕ್ಕೆಲ್ಲ ಅವ್ರನ್ನ ಆಡಳಿತಕ್ಕೆ ತಂದಿರೋದು ಜನ. ಏನೋ ಭಾಳ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ತರ್ತೀವಿ, ಏನು ಒಂದು ಇದು ಭ್ರಷ್ಟಾಚಾರ ಇರಲ್ಲ ಅಂದರು. ಇವತ್ತು ಹೇಗಿದೆ ಅಂತಂದರೆ ಒಂದೇ ಒಂದು ಇಲಾಖೆ ಬಿಟ್ಟಿಲ್ಲ.